निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवातितमशेषविशेषतोऽपि वन्द्यं सदा प्रियतमं मम सन्नमामि। ॐ अथातो तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो आख्यविद्याव्याख्यां करोम्यन्वपि ಚಾಹಮೇವ. ಏಕತ್ವಂ ಅನುಭೂತಿಸ್ಥಂ ತ್ಯಕ್ತ್ವಾ ನಿರ್ಮಾನಿಕಾಭಿಧಾ ಕುತಃ ಆತ್ಮಾದಿಕೇಷು ಸ್ಯಾತ್ ಬಲ್ಲೇವ ಅನುಭವೋ ಯತಃ. ಏಕತ್ವಂ ಅನುಭೂತಿಸ್ಥಂ ತ್ಯಕ್ತ್ವಾ ಸರಿಯಾಗಿ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರವನ್ನು ಹೊರಗಡೆದು ಬಿಟ್ಟು ಬಲ್ಯೇವ ಅನುಭವೋ ಯತಃ. ಅನುಭವ ಎಂಬುದು ಅತ್ಯಂತ ಬಲಿಷ್ಠವಾದ ಪ್ರಮಾಣವಾದ್ದರಿಂದ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಹೇಳಿದ್ದಾರೆ. ನಚ ಅನುಭವ ವಿರೋಧೇ ಆಗಮಸ್ಯ ಪ್ರಾಮಾಣ್ಯಂ. ಬಹಳ ದೊಡ್ಡದು. ಆಗಮಕ್ಕೂ ಪ್ರಾಮಾಣ್ಯ ಇಲ್ಲ, ಅನುಭವಕ್ಕೆ ವಿರೋಧ ಬಂದರೆ ವಿಶೇಷ ಬಂದರೆ ಅಲ್ಲ, ವಿರೋಧ ಬಂದರೆ ಆಗಮ ವಿಶೇಷಗಳನ್ನು ಹೇಳುತ್ತೆ, ಒಪ್ಪಿಕೋಬೇಕದನ್ನು. ಆದರೆ ಅನುಭವಕ್ಕೆ ವಿರುದ್ಧವಾದ ವಿಚಾರ ಬಂದರೆ ಮಾತ್ರ ಆಗಮ ಹೇಳಿದರೂ ಒಪ್ಪಬೇಕಾಗಿಲ್ಲ. ಯಾವುದು ಮೃತ ಬ್ರವೀತ್, ಮಣ್ಣು ಮಾತಾಡಿತು, ಒಪ್ತೇವಾ? ಒಪ್ಪೋದಿಲ್ಲ. ಅದಕ್ಕೆ ಅವರೇ ಏನು ಉತ್ತರ ಕೊಟ್ಟರು? ಅಭಿಮಾನಿಗೋಪದೇಶ ಅಂತ ಹೇಳಿದ್ರು. ಸಮಸ್ಯೆ ಪರಿಹಾರ ಆಯಿತು. ಅದು ಹೇಳದೆ ಹೋದ್ರೆ ಏನಾಗ್ತಿತ್ತು? ಒಪ್ಪಕ್ಕಾಗ್ತಿರ್ಲಿಲ್ಲ. ಆ ವೇದ ಏನಂತ ಆಗ್ತಿತ್ತಾಗ? ಅಪ್ರಮಾಣ ಅಂತ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಬಲ್ಯೇವ ಅನುಭವೋ ಯಥ. ಬಲಿಯೇವ ಅನುಭವ. ಬಲಿ ಅತ್ಯಂತ ಬಲಿಷ್ಠವಾದದ್ದು. ಕಾರ್ಯಕಾರಣಯೋಶ್ಚ ಏಕಕಾಲೀನತ್ವಂ ವಿನಃ ಕಥಂ ಪೂರ್ವ ಸಂಸ್ಕಾರ ಯೋಗಿ ಸ್ಯಾತ್ ಉತ್ತರೋ ನಿಯಮೇನ ಚ. ಇವತ್ತು ಮಣ್ಣಿನಿಂದ ಮಾಡಬೇಕಾದ್ರೆ ಮಣ್ಣು ಕ್ಷಣ ಎದ್ದು ಹೋಗಿಬಿಟ್ರೆ ಗಡಿಗೆ ಮಾಡೋದು ಯಾವಾಗ ಈ ಮಧ್ಯೆ? ಮತ್ತು ಇರೋ ಕ್ಷಣ ಹೋಗೋ ಕ್ಷಣ ಬೇರೆ ಆಯ್ತಲ್ಲ. ಆದ್ದರಿಂದ ಯಾವುದೇ ಕಾರ್ಯ ಕೂಡ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಇವರು ಕ್ಷಣಿಕತ್ವವಾದ ಒಪ್ಪಿದರೆ ಯಾವುದೇ ಕಾರ್ಯವನ್ನು ಕೂಡ ಹುಟ್ಟಿತು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಸಂಬದ್ಧ ಏವ ಸಂಸ್ಕಾರಂ ಅನ್ಯತ್ರ ಆಧದತೆ ಖಿಲಾಹ ಅಸಂಬದ್ಧ ಕಥಂ ಪೂರ್ವಂ ಉತ್ತರೇ ವಾಸನಾಕರಃ. ಮತ್ತೆ ಒಂದು ಸಂಸ್ಕಾರದಿಂದ ಹುಟ್ಟುತ್ತೆ ಅಂತ ಹೇಳಿದ್ರು ಕೂಡ ಸಂಸ್ಕಾರಕ್ಕೂ ಏನು ಬೇಕು? ಫಸ್ಟ್ ಅದು ಕ್ಷಣ ಇರಬೇಕದು. ಇಲ್ಲದ್ರೆ ಸಂಸ್ಕಾರ ಬರೋ ಸಾಧ್ಯತೆಯೇ ಇಲ್ಲ. ಆ ಕ್ಷಣ ಸಂಸ್ಕಾರ ಬರೋ ಕ್ಷಣ, ಸಂಸ್ಕಾರ ಇದ್ರೆ ಮಾತ್ರ ಮುಂದೆ ಬರೋದು. ಸಂಸ್ಕಾರ ಇದ್ರೆ ಸಾಲದು, ಕಾರ್ಯ ಮಾಡುವಾಗ ಇರಬೇಕದು. ಅರ್ಥ? ಸಂಸ್ಕಾರ ಇರ್ಬೋದು, ಜ್ಞಾಪಕ ಆಗದೆ ಹೋದ್ರೆ ಹೋಯಿತು. ಆ ಕ್ಷಣ ಬೇರೆ, ಈ ಕ್ಷಣ ಬೇರೆ. ಆದ್ದರಿಂದ ಕ್ಷಣಿಕತ್ವವಾದ ಸರಿಯಲ್ಲ. ಸಂಬದ್ಧ ಏವ ಸಂಸ್ಕಾರಾನ್ಯತ್ರ ಆದಧತೆ ಅಖಿಲಾಹ ಅಸಂಬದ್ಧ ಕಥಂ ಪೂರ್ವಂ ಉತ್ತರೇ ವಾಸನಾಕರಃ. ಅದಕ್ಕೆ ಸಂಬಂಧ ಇಲ್ಲದೆ ಹೋದರೆ ಮುಂದೆ ವಾಸನೆಯಿಂದಾಗಿ ಹುಟ್ಟೋದು ಹೇಗೆ ಬಂತದು? ಅದು ಬಂದು ಸಂಸ್ಕಾರ ಹುಟ್ಟಿಸಿ ಹೋಗ್ಬೇಕು. ಅತಿ ಕಡಿಮೆ ಅಂದರೆ 3 ಕ್ಷಣ ಇರಬೇಕು. ಅದು ಹೇಳಿಲ್ಲ, ಅತಿ ಕಡಿಮೆ ಅಂದರೆ 2 ವಸ್ತು ಒಪ್ಪಬೇಕು. ಒಂದು ಸುಳ್ಳು ಅಂತ ಹೇಳ್ಬೇಕಾದ್ರೆ 2 ಸತ್ಯ ಆಗಿರ್ಬೇಕು. 3 ಸತ್ಯ ಒಪ್ಪಿ 3 ಕ್ಷಣಿಕ ಅಲ್ಲ ಅಂತ ಒಪ್ಪಿ 1 ಕ್ಷಣಿಕ ಅಂತ ಹೇಳೋದಾದರೆ ಏನು ಒಪ್ಪಿದಾಗಾಯ್ತು ನೀವೀಗ? ಏಕಕಾಲತೆಯ ಯೋಗಂ ವಿನಾ ಸಂಸ್ಕಾರತಃ ಕಥಂ ಕ್ಷಣ ಮಾತ್ರ ಅವಸ್ಥಾನಂ ಸ್ವೀಕೃತಂ ಸರ್ವವಸ್ತು. ಎಲ್ಲ ವಸ್ತುಗಳು ಕ್ಷಣ ಮಾತ್ರ ಇರೋದಾದರೆ ಇನ್ನು ಬೇರೆ ವಸ್ತು ಹುಟ್ಟೋ ಪ್ರಸಂಗನೇ ಬರೋದಿಲ್ಲ. ಪೂರ್ವ ಮಧ್ಯಾಪರ ಕಾಲರಹಿತ ಕ್ಷಣ ಇಷ್ಯತೆ. ಕ್ಷಣ ಅಂದ್ರೇನು? ಪೂರ್ವ ಅಪರ ಮಧ್ಯಕಾಲರಹಿತ. ಹಿಂದಿನ ಕಾಲ ಇಲ್ಲ, ಮುಂದಿನ ಕಾಲ ಇಲ್ಲ, ಒಂದೇ ಕಾಲ ಇರೋದು. 3 ಕಾಲ ಬಂದರೆ ಹೋಯ್ತು, 3 ಕ್ಷಣ ಆಯ್ತಲ್ಲ. ಒಂದು ಕ್ಷಣ ಕಾಲಕ್ಕೆ ಕ್ಷಣ ಇತ್ಯಾದಿ ವ್ಯವಹಾರ ಯಾವುದಕ್ಕೆ ಮಾಡ್ತೇವೆ ನಾವು? ಕಾಲಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಪೂರ್ವ ಮಧ್ಯ ಅಪರ ಕಲಾರಹಿತ ಕ್ಷಣ ಇಷ್ಯತೆ. ಪೂರ್ವ ಅದು ಯಾವುದೂ ಇಲ್ಲದೆ ಹೋದರೆ ಕ್ಷಣ ಅಂತಾರೆ, ಅದು ಸಾಧ್ಯ ಇಲ್ಲ. ಪೂರ್ವ ಭವಂ ಕಾರ್ಯಂ ಉತ ತನ್ನಾಶ ಸಂಭವಂ. ಕಾರ್ಯ ಇದ್ದಾಗ ಹುಟ್ಟುತ್ತೋ, ವಸ್ತು ಹುಟ್ಟಿನ ಮೇಲೆ ಹೋಗುತ್ತೋ? ಮಣ್ಣಿದ್ದಾಗ ಗಡಿಗೆ ಬರುತ್ತೋ, ಮಣ್ಣು ಹೋದ್ಮೇಲೆ ಗಡಿಗೆ ಬರುತ್ತೋ? ಮಣ್ಣು ಇರಬೇಕದು. ಈಗ ಅರ್ಥ ಮಾಡಿಕೊಂಡ್ರೆ ಅವು ಎಷ್ಟು ಅವ್ಯವಸ್ಥೆ ಇದೆ ತೋರಿಸ್ತಾರೆ. ಯೋಗಪದ್ಯೆ ಸತಿ ಭವೇತ್ ಉತ್ಥಾಪನಾ ಉತ್ಪಾದ್ಯಾನಾಮಶೇಷತಃ ವಿನಾಶಿ ಚೇನ್ನ ತತ್ಕಾರ್ಯಂ ಕಾರ್ಯೋತ್ಪತ್ತೌ ಚ ಕಾಪ್ರಮಾ. ಯೋಗಪದ್ಯಂ ಸತಿ ಭವೇತ್ ಉತ್ಪಾದ್ಯಾನಾಮಶೇಷತಃ. ಅವು ಯೋಗಪದ್ಯ ಒಟ್ಟಾಗಿದ್ದರೆ ಮಾತ್ರ ಸಾಧ್ಯ, ಇಲ್ಲದವರ ಸಾಧ್ಯ ಇಲ್ಲ. ವಿನಾಶೇ ಚೇನ್ನ ತತ್ಕಾರ್ಯಂ ಕಾರ್ಯೋತ್ಪತ್ತೌ ಚ ಕಾಪ್ರಮಾ. ವಿನಾಶೇ ಚೇತ್ ನ ತತ್ಕಾರ್ಯ. ವಿನಾಶ ಆದಮೇಲೆ ಕಾರ್ಯ ಇಲ್ಲ.
ಕಾರ್ಯೋತ್ಪತ್ತೋ ಚ ಕಾ ಪ್ರಮಾ, ಆ ರೀತಿ ಹುಟ್ಟುತ್ತೆ ಅಂತ ಹೇಳೋದಕ್ಕೆ ಪ್ರಮಾಣ ಎಲ್ಲಿದೆ? ಪ್ರಮಾ ಅಂದರೆ ಪ್ರಮಾಣ. ಅಭೇದೇಪಿ ವಿಶೇಷೇಣ ದೇಹದೀಪ ಫಲಾದಿಷು ಆಗಿತ್ತದಲ್ಲ, ವಿಶೇಷ ದರ್ಶನಂ ಯುಕ್ತಂ ಅಸ್ಮಾಕಂ ಅನುಭೂತಿತಃ. ಅಭೇದೇಪಿ ವಿಶೇಷೇಣ, ನಾವು ಎಲ್ಲದಕ್ಕೆ ಅಭೇದ ಹೇಳಿದರೂ ಕೂಡ ದೇಹ, ದೀಪ, ಫಲ ಮೂರರಲ್ಲಿ ಕೂಡ ಏನು ಒಪ್ಪಿದ್ದೇವೆ ನಾವೀಗ? ವಿಶೇಷ ಒಪ್ಪಿದ್ದರಿಂದ ನಿಮಗೆ ಸಮಸ್ಯೆ ಇಲ್ಲ. ವಿಶೇಷ ದರ್ಶನಂ ಯುಕ್ತಂ ಅಸ್ಮಾಕಂ ಅನುಭೂತಿತಃ. ಅದಕ್ಕೇನು ಪ್ರಮಾಣ ಅಂದರೆ ಅನುಭೂತಿ, ಅನುಭವವೇ ಪ್ರಮಾಣ. ಆಗಮ ಪ್ರಮಾಣದ ಜೊತೆಗೆ ಅನುಭವನೂ ಪ್ರಮಾಣ ಇದ್ದೇ ಇದೆ. ವಿಶೇಷ ದರ್ಶನಂ ಮಾನಂ ವಿಧಿನ ಸ್ಥೈರ್ಯ ದೃಕ್ಕತಃ. ವಿಶೇಷ ದರ್ಶನ ಮಾಡೋ ಶಕ್ತಿ ಅದಕ್ಕೆ ಇಲ್ಲದೆ ಹೋದರೆ ಸ್ಥೈರ್ಯ ದೃಕ್ಕತಃ, ಅದು ಸ್ಥಿರ ಎಂಬ ಭಾವನೆ ಎಲ್ಲಿಂದ ಬರ್ತೀವಿ? ಸ್ಥಿರತ್ವ ಗುರುಸುವ ಶಕ್ತಿ ಯಾವುದಕ್ಕಿಲ್ಲ? ಕಣ್ಣು ಮೊದಲ ಯಾವುದಕ್ಕಿಲ್ಲ. ಇರೋದದು ಸಾಕ್ಷಿ ಸಿದ್ಧವಾಗಬೇಕಾದ ಅಂಶ. ದಿಕ್ ಸುಖೇಚ ಸ್ವದೃಷ್ಟಾಂತ ಸದ್ಭಾವೋ ಸಚ್ಚೇತ್ ಕ್ವಚಿದ್ಭವೇ. ದಿಕ್ ಸುಖೇಚ, ದಿಕ್ಕು ಮೊದಲಾದವುಗಳು, ದಿಕ್ಕು ಮತ್ತು ಸುಖ, ದಿಕ್ಕುಗಳ ಅನುಭವ, ಹಿಂದೆ ಮುಂದೆ ಮೇಲೆ ಕೆಳಗೆ ಪೂರ್ವ ಇತ್ಯಾದಿ ಬರೋದಕ್ಕೆ ಏನಿರ್ಬೇಕು? ಅದಕ್ಕೆ ಸಾಕ್ಷಿನೇ ಬೇಕು, ಬೇರೆ ಅದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಕಣ್ಣು ಬರೀ ನೋಡುತ್ತಷ್ಟೇ, ಇದು ಅದೆಲ್ಲ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅದು ಗುರುಸೋದು ಯಾವುದದು? ಸಾಕ್ಷಿನೇ. ವಿಧ ಇವತ್ತು ಸ್ಪೆಕ್ಸಿಗೆ ಓದಕ್ಕೆ ಬರುತ್ತೆ ಅಂದರೆ ಹಾಗೆ ಸ್ಪೆಕ್ಸ್ ಓದಕ್ಕೆ ಬರೋದಿಲ್ಲ, ಕಣ್ಣಿಗೆ ಸೇರಿಸ್ಕೊಂಡು ಓದಕ್ಕೆ ಬರುತ್ತೆ ಅಷ್ಟೇ. ಕಣ್ಣು ಮನಸ್ಸಿಗೆ, ಆಮೇಲೆ ಅದು ಅನುಭವ, ಸಾಕ್ಷಿ ಬರಲೇಬೇಕು, ಎದುರು ಆಗೋದಿಲ್ಲ. ಅದೇ ಅವನು ಕಾನೂನು ಒಪ್ತಿ ಅಂತ ಕೇಳೋಕ್ಕಾಗುತ್ತೆ ಕಾಳನ್ನ? ಕಾನೂನು ಒಪ್ತಾನ? ಒಪ್ಪದೆ ಹೋದ್ರೆ ಅದೇ ದೊಡ್ಡ ಅಪರಾಧ ಆಯ್ತಾ? ಇನ್ನೇನು ಬೇಕಾ? ನಾ ಸೌ ಸವ ಈ ಅವಾಗ ಏನು ಹೇಳ್ತಾರೆ? ಸಿದ್ಧಾಂತ ಏನಂತ ಕರ್ಕೋಬೇಡ, ನೀನು ಸಿದ್ಧಾಂತ ಕರ್ಕೊಡೋಕೆ ಹೋಗಬೇಡ. ಅಡ್ಮಿಷನ್ನೇ ಆಗಿಲ್ಲ ಸ್ಟೂಡೆಂಟ್ ಅಂತ ಕರ್ಕೋಬಾರದು. ಅಡ್ಮಿಷನ್ ಆಗಿಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ. ಸ್ಕಾಲರ್ಶಿಪ್ ಸಿಗೋದು ಯಾವಾಗ? ಸ್ಟೂಡೆಂಟ್ ಅದು ಅಡ್ಮಿಟ್ ಸ್ಟೂಡೆಂಟ್ ಕನ್ಫರ್ಮ್ ಆದಮೇಲೆ ಮಾತ್ರ ಅವನಿಗೆ ಅಪ್ಲಿಕೇಶನ್ಗೆ ಎಲಿಜಿಬಿಲಿಟಿ. ಅಲ್ಲಿಗೂ ತೊಗೊಳಕ್ಕೆ ಬರೋದಿಲ್ಲ, ಬೇರೆ ಎಲಿಜಿಬಿಲಿಟಿ ಹೋಯ್ತು ಅವನಿಗೆ. ಈ ರೀತಿ ಇದ್ದರೆ ಒಪ್ಪೋದಿಲ್ಲ ಅಂತ ಪ್ರಶ್ನೆನೇ ಬರೋದಿಲ್ಲ. ವಿಶ್ವಂ ತಿಕ್ಸುಖೇಚ ಖದೃಷ್ಟಾಂತ, ಖ ಅಂದ್ರೆ ಆಕಾಶ, ಇವೆಲ್ಲ ಕೂಡ ಸಚ್ಚೇತ್ ಕ್ವಚಿತ್, ಇವೆಲ್ಲ ಆಗ್ಬೇಕಾದ್ರೆ ಸತ್ತಾಗಿರ್ಬೇಕೆ ಹೊರತು ಇಲ್ಲದೆ ಹೋಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ತು ಹೋದ್ಮೇಲೆ ಆಗೋದಿಲ್ಲ, ಸತ್ತಾಗಿರ್ಬೇಕು. ಅವ್ರ ಪ್ರಕಾರ ಸತ್ತೋಗಿರುತ್ತಾಗಲೇ. ವಿಶ್ವಂ ಪ್ರತ್ಯಕ್ಷಗಂ ತ್ಯಕ್ತ್ವ ತಯೋರ್ಯೋ ಅನುಮಿತಂ ವದೇ ಮಾಯಾವಾದಿ ವದೇವಾಸವು ಉಪೇಕ್ಷೋ ಭೂತಿಮಿಚ್ಛತ. ವಿಶ್ವಂ ಪ್ರತ್ಯಕ್ಷಗಂ ತ್ಯಕ್ತ್ವ ತಯೋರ್ಯೋ ಅನುಮಿತಂ ವದೇ, ಕಣ್ಣಿಗೆ ಕಾಣೋ ಪ್ರತ್ಯಕ್ಷವನ್ನು ಬಿಟ್ಟುಬಿಟ್ಟು ಅದು ಹೇಳಿದ್ದೇನೋ ಅದು ಸುಳ್ಳು ಅಂತ ಯುಕ್ತಿ ಮಾಡ್ತೇನೆ ಅಂತ ಹೇಳಿದರೆ ಯಾಕೆ ತಪ್ಪಾಯಿತು? ಮಾಯಾವಾದಿ ವದೇವಾಸೌ ಉಪೇಕ್ಷೋ ಭೂತಿಮಿಚ್ಛತ. ಅದಕ್ಕೆ ನೀನು ಮಾಯಾವಾದಿನ ಹೇಗೆ ಆ ಮಾತು ಹೇಳೋದಕ್ಕೆ ಕಣ್ಣಿಗೆ ಕಂಡ ಪ್ರತ್ಯಕ್ಷವನ್ನು ಅಲಗಡೋದು, ಜಗತ್ತನ್ನು ಅಲಗಡೋದು ಸುಳ್ಳು ಅಂತ ಹೇಳೋದು ಆ ಮಾಯಾವಾದಿ ಹೇಗೆ ಒಪ್ಪಕ್ಕೆ ಸಾಧ್ಯ ಇಲ್ವೋ, ನಿನ್ನೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅನುಭವವನ್ನೇ ವಿರೋಧ ಮಾಡ್ತಕ್ಕಂಥ ಇನ್ನೂ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ಅದು ಪ್ರತ್ಯಕ್ಷ ವಿರುದ್ಧ, ಇದು ಪ್ರತ್ಯಕ್ಷ. ಅನುಭವ ಕೂಡ ಪ್ರತ್ಯಕ್ಷನೇ, ಸಾಕ್ಷಿ ಪ್ರತ್ಯಕ್ಷ. ಆದ್ದರಿಂದ ಇಬ್ಬರು ಪ್ರತ್ಯಕ್ಷ ವಿರೋಧ ಮಾತಾಡ್ತಾ ಇದ್ದೀರಿ ಅಂತ ಅರ್ಥ. ಅವರಿಬ್ಬರಿಗೂ ಮತ್ತೆ ಮಾಯಾವಾದಿವತ್ತು ಅಂತ ಅವರಿಗೆ ಗೊತ್ತಾಯ್ತಾ? ಬೌದ್ಧ ಮಾಧ್ಯಮಿಕ ಇವರಿಗೆ ಅಂತ ಹೇಳ್ತಾ ಹೋಗ್ತಾರೆ. ಪರಸ್ಪರ ಏನಾಗಿದೆ ಈಗ? ಒಂದೇ ವಿಷಯ ಹೇಳ್ತಾರೆ, ಬೇರೆ ಟರ್ಮ್ಸ್ ಉಪಯೋಗಿಸ್ತಾರೆ ಅಷ್ಟೇ. ಸರ್ವ ಪ್ರಮಾಣ ಸಿದ್ಧಂ ಚತ್ ಬುದ್ಧೇರ್ಭೇದೇನ ಸರ್ವದಾ ಕಥಂನು ತಸ್ಯ ಬುದ್ಧಿತ್ವಂ ವಿಶ್ವಂ ಅನ್ಯಚ್ಚ ಕಿಂ ಪ್ರಪಂ. ಮುಂದೆ ಹೇಳ್ತಾರೆ, ಸರ್ವ ಪ್ರಮಾಣ ಸಿದ್ಧಂ ಯತ್ ಬುದ್ಧೇರ್ಭೇದೇನ ಸರ್ವದಾ ಕಥನ್ನು ತಸ್ಯ ತದ್ಬುದ್ಧಿತ್ವಂ ವಿಶ್ವಂ ಅನ್ಯಚ್ಚ ಕಿಂ ಪ್ರಮಾಂ. ಕಿಂ ಪ್ರಮಂ ಅಂತ ಏನು ಪ್ರಮಾಣ ಇದೆ? ಅದಕ್ಕೆ ಬುದ್ಧಿಭೇದೇನ, ಬರೀ ಪ್ರಮಾಣ ಸಿದ್ಧವಾದ್ದನ್ನು ಬುದ್ಧಿಭೇದ ಅಂದರೆ ಬರೀ ಯುಕ್ತಿಯಿಂದ ಬೇರ್ಲಾಯಿಸ್ತಕೊಳ್ಟ್ರೆ ಅದಕ್ಕೆ ಯಾವ ಅರ್ಥನೂ ಇರೋದಿಲ್ಲ, ಅದಕ್ಕೆ ಯಾವ ಪ್ರಮಾಣನೂ ಇಲ್ಲ. ಸರ್ವಲೋಕೋ ಬಿಭೇತ್ಯಂಜೋ ಯಸ್ಮಾದ್ ಅನುಭವಾತ್ ಸದಾ ತಸ್ಯ ಅಪಲಾಪಿನಃ ಕಿಂನ ನಿಷ್ಪ್ರಮಾಣಕವಾದಿನಃ. ಅನುಭವ ಎಷ್ಟು ದೊಡ್ಡದು ಅಂದರೆ ಸರ್ವಲೋಕ ಬಿಭೇತಿ ಅಂಜಃ. ಅನುಭವಕ್ಕೆ ವಿರುದ್ಧ ಮಾತಾಡಲಿಕ್ಕೆ ಎಲ್ಲ ಜೋಕ ಹೆದರುತ್ತೆ. ಲೋಕ ಅಂದರೆ ಗಲವಾದಿ ವಿವೇಕಿಗಳೆಲ್ಲ ಕೂಡ ಹೆದರ್ತಾರೆ. ಯಸ್ಮಾತ್ ಅನುಭವಾತ್ ಸದಾ, ಯಾವ ಅನುಭವದಿಂದ ಸದಾಕಾಲ ಪ್ರತಿಯೊಬ್ಬ ಕೂಡ ವ್ಯಕ್ತಿಯು ಕೂಡ ಅಂಜುತ್ತಾನೋ ಅಂಥ ಅನುಭವಕ್ಕೆ ತಸ್ಯ ಅಪಲಾಪಿನಃ, ಅವನು ಒಪ್ಪೋದಿಲ್ಲ. ಅಪಲಾಪ ಅಂದ್ರೇನು? ಒಪ್ಪಬೇಕಾದನ್ನು ಒಪ್ಪದೇ ಇರುತ್ತೆ. ಯಾವುದನ್ನು ಒಪ್ಪಬೇಕು ಅದನ್ನು ಒಪ್ಪದೆ ಹೋದ್ರೆ ಅಪಲಾಪ ಮಾಡ್ತಾನೆ ಅಂತ ಕರೀತಾರೆ. ಕಿಮ್ನ ನಿತ್ಯ ಅಂದರೆ ನಿಷ್ಪ್ರಮಾಣಕವಾದಿನಃ. ನಿಷ್ಪ್ರಮಾಣಕವಾದಿ
ಅನುಭವನೇ ಏನು ಒಪ್ಪಿಲ್ಲ ಅಂತ ಅರ್ಥ ಅಲ್ಲಿಗೆ. ಯಾವುದನ್ನು ಒಪ್ಪಲೇಬೇಕು ಅದನ್ನು. ಯಾವ ತಿಳುವಳಿಕೆ ಇಲ್ಲದವನು ಕೂಡ ಅನುಭವನ ಒಪ್ತಾನೆ, ಬೇರೆ ಏನು ಗೊತ್ತಿಲ್ಲ, ಅನುಭವ ಅಷ್ಟು ಮತ್ತು ಹೋಗ್ತಾನೆ. ಅಂಥವತ್ತೆ ಅದು ಒಪ್ಪೋದಿಲ್ಲ ಅಂದರೆ ನಿಷ್ಪ್ರಮಾಣಕವಾದಿನೇ, ನಿಷ್ಪ್ರಮಾಣಕವಾದಿ, ಪ್ರಮಾಣವಿಲ್ಲದೆ ಮಾತಾಡುವವನು ಅಂತಾಗೋದ್ರಿಂದ ಅವನ ಮಾತಿಗೆ ಬೇರೆ ಬೇರೆ ಬರೋದಿಲ್ಲ. ಸೋಹಂ ತದಿದಮೇವಾಹಂ ಸುಖಿ ಸದ್ಗಗನಂ ದಿಶಃ ಸತ್ಯ ಇತ್ಯಾದ್ಯನುಭವಾ ಸದಾ ತತ್ ಪ್ರತಿಪಕ್ಷಗಾಹ. ಏನೇನಿದೆ ಈಗ? ಸೋಹಂ ಅವನೇ ನಾನು, ಕ್ಷಣ ಇಲ್ಲ, ಕ್ಷಣ ಇದ್ದಿದ್ರೆ ಅವನೇ ನಾನು ಆಗ್ತಿರಲಿಲ್ಲ, ಗೊತ್ತಾಯ್ತಾ? ಸೋಹಂ ಒಂದು, ಯಾವ ತತ್ ಇದಮೇವ ಅದು ಇದೆ, ಆ ವಸ್ತು ಇದೆ, ತದಿದಮೇವ. ಮತ್ತೆ ಅಹಂ ಸುಖಿ ನಾನು ಸುಖವಾಗಿದ್ದೇನೆ, ಏನು ಆಧಾರ ಇದಕ್ಕೆ? ಅವನ ಅನುಭವನೇ ಆಧಾರ, ಬೇರೆ ಇಲ್ಲ. ಸುಖಿ ಸತ್ ಗಗನಂ, ಸತ್ ಗಗನಂ ಆಕಾಶ ಸತ್ತಾಗಿದೆ, ದಿಶಃ ದಿಕ್ಕುಗಳು ಸತ್ಯ, ನ ದಿಶೆಯೇವ ಭ್ರಾಂತಿ ಕಲ್ಪಿತಾ. ತತ್ವನಿರ್ಣಯದಲ್ಲಿ ದಿಕ್ಕನ್ನೇ ಭ್ರಾಂತಿ ಅಂತ ಕರೀತಾರೆ, ಅಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆಲ್ಲ. ಅದಕ್ಕೆ ಇದೆಲ್ಲದರ ವಿವರಣೆ ತತ್ವನಿರ್ಣಯದಲ್ಲಿ ಬರುತ್ತೆ. ಎಲ್ಲಿ ಅಲ್ಲಿ ಹೇಳಿದ್ದಾರೋ ಇಲ್ಲಿ ಹೇಳೋದಿಲ್ಲ, ಇಲ್ಲಿ ಸೂಚನೆ ಮಾಡ್ತಾರೆ, ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾರೆ. ಎಲ್ಲ ಗ್ರಂಥಗಳು ಹಾಗೇನೆ, ಒಂದು ಕಡೆ ಕಡಿಮೆ ಹೇಳಿದ್ದಾರೆ, ಬೇರೆ ಕಡೆ ಪರಿಪೂರ್ತಿ ಹೇಳಿದ್ದಾರೆ ಅಂತ ಅರ್ಥ. ಅಥೋ ಕನ್ಕ್ಲೂಡ್ ಮಾಡ್ತಾ ಇರೋದು ಈಗ. ಸತ್ಯ ಇತ್ಯಾದ್ಯನುಭವಾಹ ಸದಾ ತತ್ ಪ್ರತಿಪಕ್ಷಗಾಹ. ಅವನ ವಾದಕ್ಕೆ ಪ್ರತಿಪಕ್ಷವಾಗಿ ಇವೆಲ್ಲ ಇರೋದರಿಂದ, ಇವೆಲ್ಲ ಅನುಭವ ಸಿದ್ಧವಾದ್ದರಿಂದ ನೀನು ಹೇಳೋದು ಹೇಳ್ತೀಯ, ಅವನು ಪ್ರಮಾಣ ಇಲ್ಲ. ನಾವು ಹೇಳೋದಕ್ಕೆ ಎಲ್ಲ ನೀನು ಒಪ್ಪೋ ಪ್ರಮಾಣ ಇರೋದರಿಂದ ಇವೆಲ್ಲ ನಿನ್ನ ಪ್ರತಿಪಕ್ಷವಾಗತ್ತೆ ಹೊರತು ಸಿದ್ಧಾಂತಕ್ಕೆ ಸಪಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಪಕ್ಷ ಅಂದ್ರೇನು? ತಂದೆ ಪಕ್ಷ. ಪ್ರತಿಪಕ್ಷ ಅಂದರೆ ಆಪೋಸಿಟ್, ವಿಪಕ್ಷಗಳು. ಅಥೋ ನಿರ್ಮಾಣಮಖಿಲಂ, ನಿರ್ಮಾಣಮಖಿಲ ಪ್ರಮಾಣ ಪ್ರತಿಪಕ್ಷಗಂ ದುರ್ಮತಂ ಕೋನು ಗೃಹೀಯಾತ್ ವಿನಾ ಅಸುರತತಿಂ ಕ್ವಚಿತ್. ಅಥೋ ಆದ್ದರಿಂದ ನಿರ್ಮಾಣಂ ಅಖಿಲ ಪ್ರಮಾಣ ಪ್ರತಿಪಕ್ಷಗಂ, ಪ್ರಮಾಣ ಇಲ್ಲ ಒಂದು, ಪ್ರಮಾಣಕ್ಕೆ ವಿರೋಧ ಇದೆ ಇನ್ನೊಂದು. ಒಂದು ಮಾತಿಗೆ ವಿರೋಧ ಇರಬೇಕಾಗಿಲ್ಲ. ಬಸ್ 10 ಗಂಟೆಗಿದೆ, ಅದೇನು ಯಾವುದಕ್ಕೂ ಏನು ಅನುಭವ ವಿರೋಧ ಅಲ್ಲ, ಇಲ್ಲ ಅಲ್ಲೋ ಅಷ್ಟೇ. ಪ್ರಮಾಣ ಇಲ್ಲ ಅಂತ ಹೇಳಬೇಕಾದ್ರೆ ಪ್ರಮಾಣ ವಿರುದ್ಧ ಅಲ್ಲ, ಪ್ರಮಾಣ ಇಲ್ಲ ಅಂತ ಹೇಳಬೇಕು. ಇದು ಪ್ರಮಾಣ ವಿರುದ್ಧ. ಒಂದು ಒಪ್ಪದೇ ಇರೋದಕ್ಕೆ ಒಂದು ಸಾಕು, ಏನು ಸಾಕು? ಪ್ರಮಾಣ ಇಲ್ಲ ಅಂದ್ರೆ ಸಾಕು. ಪ್ರಮಾಣ ವಿರುದ್ಧ ಅದು ಎರಡೂ ಇದ್ದಾಗ ಎಷ್ಟು ದೋಷ ಬಂತು, ಆದ್ದರಿಂದ ಸರಿಯಲ್ಲ. ಅಥೋ ನಿರ್ಮಾಣಂ ಅಖಿಲ ಪ್ರಮಾಣ ಪ್ರತಿಪಕ್ಷಗಂ ದುರ್ಮತಂ. ದುರ್ಮತ ಶಬ್ದಕ್ಕೆ ಅರ್ಥ ಅದು. ದುರ್ಮತ ಅಂದ್ರೆ ಏನು? ಪ್ರಮಾಣ ಇಲ್ಲ, ಫೇಲ್ ಆಗಿದ್ದಾರೆ, ಪಾಸ್ ಆಗಿಲ್ಲ, ಬೈತಾರದಲ್ಲ ಅಂತ ಕೇಳಿದ್ರೆ ಫೇಲ್ ಅಂದ್ರೆ ಬೈತಾರ? ಪಾಸಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ದುರ್ಮತ ಅಂತ ಅಷ್ಟೇ ಅವ್ರಿಗೆ ಸಿಟ್ಕೊಂಡ್ಬಿಡ್ತು, ನಮ್ಮನ್ನು ದುರ್ಮತ ಅಂತ ಕರಿತೀರ ಅಂತೇಳಿ. ದುರ್ಮತಂ ಕೋನು ಗೃಹೀಯಾತ್, ಯಾರು ಇದನ್ನು ಮೆಚ್ಚುತ್ತಾರೆ, ಹಿಡಿತಾರೆ, ಅನುಗೃಹೀಯಾತ್ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವು ಇದೆ, ಯಾರು ಅಸುರತತಿ ಮುಖಚಿತ್, ಆಸುರಿಯ ಸಂಪತ್ತು. ಅಸುರತತಿಗೆ ಅರ್ಥ ಮಾಡ್ಬೇಕಾದ್ರೆ ಗೀತಾ ಉಪಯೋಗಿಸ್ಬೇಕೀಗ. ಏನದು? ದೇವಾಸುರ ಸಂಪತ್ತಿದೆಯಲ್ಲ, ಅಂಥವರು ಒಪ್ಪೋದಿಲ್ವೇ ಹೊರತು ಅಂದರೆ ನೀ ಆ ಗುಂಪಿ ಸೇರಿದ್ರು 35 ಮಂದಿ ಎಲ್ಲ ಫೇಲ್ ಅಂತ ಹೇಳಿದರೆ ನಾನಾ ಅಂತ ಕೇಳಕ್ಕೆ ಹೋಗಬಾರ್ದು. ನಿನ್ನ ಮಾರ್ಕ್ಸ್ ಎಷ್ಟು ದಿನ ಅವ್ರ ಬಾಯಲ್ಲೇ ಹೇಳಿಸ್ಬೇಕು. ಇದೆಷ್ಟಪ್ಪ ಬರ್ಲಿಕ್ಕೆ ಬಾ, ಎಷ್ಟು ಬೇಗ ಪಾಸ್ ಆಗಲಿಕ್ಕೆ ಬಂದಿದ್ದೇನಪ್ಪ, ಇಲ್ಲ ಹೋದಲ್ಲೋ ಪಾಸ್, 4 ಮಾತು ಹೇಳಬೇಕು. ಅವನು ತಲೆ ಬಿಡ್ಸ್ಕೊಂಡು ಕೂತಿರ್ತಾನೆ, ಆ ರೀತಿ ಆಗುತ್ತೆ. ಆದ್ದರಿಂದ ಸರಿಯಲ್ಲ. ಅಲ್ಲಿ ಆ ವಿಷಯ ಮುಗೀತು. ಮುಂದೆ ಅಸದಶೀಕರಣ, ಅದು ನಾಳೆ ಅಸದಶೀಕರಣ. ಯಾವುದೀಕರಣ ಮುಗೀತೀಗ? ಸಮುದಾಯಾಧಿಕರಣ. ಇದು ಅತ್ಯಂತ ಮುಖ್ಯವಾದ ಯಾವುದೀಗ? ಇದರಲ್ಲಿ ಬೌದ್ಧ ಮತದ ವಿಮರ್ಶೆ. ಮುಂದೆ ಬರ ಅಸದಶೀಕರಣ, ಅದು ನಾಳೆ. ಅದು ಬೌದ್ಧ ಪ್ರಭೇದ, ಅದ್ರ ಪ್ರಬಲವಾದವೇ, ಅದು ಮೊದಲೇ ಖಂಡನೆ ಮಾಡಿಬಿಟ್ಟು ಉಳಂತನ ಮುಂದೆ ಇರುತ್ತೆ.